Wish all of you a very bright and prosperous New Year. ಆರಂಭದಲ್ಲಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನ ಆಶೀರ್ವದಿಸಲ್ಪಟ್ಟ ಹೊಸ ವರ್ಷ ದೇವರು ನಿಮಗೆ ದಯಪಾಲಿಸಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ. And thank God for this blessed time, and also for the team builders once again on this platform. ಈ ಬಿಲ್ಡರ್ಸ್ ತಂಡದವರ ಮೂಲಕವಾಗಿ ದೇವರ ವಚನವನ್ನ ಕಲಿಸುವಂತ ಭಾಗ್ಯ, ಸಾರುವಂತ ಅವಕಾಶ ಒದಗಿಸಿಕೊಟ್ಟದಕ್ಕಾಗಿ ತಂಡದವರೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. We were looking into the subject grace. ನಾವು ಕೃಪೆ ಎಂಬ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಕಳೆದ ವಾರದಲ್ಲಿ ಶುರು ಮಾಡಿಕೊಂಡೆವು. Last Sunday we could see something about the grace. ಕೃಪೆಯ ಕುರಿತಾಗಿ ಸ್ವಲ್ಪ ವಿಷಯಗಳನ್ನ ನಾವು ಕಲಿತೆವು. And tonight also we may talk something about grace. ಈ ರಾತ್ರಿಯಲ್ಲಿ ಕೂಡ ಕೃಪೆಯ ಕುರಿತಾಗಿ ಅಧ್ಯಯನ ಮಾಡ್ಲಿಕ್ಕಿದ್ದೀವಿ. See, when we study the Bible, we can come across certain phrases. ದೇವರ ವಚನವನ್ನ ನಾವು ಕಲಿತುಕೊಳ್ಳುವಾಗ, ಓದುವಾಗ ಕೆಲವು ಪ್ರಸ್ತಾಪನೆಗಳು ನಾವು ತಪ್ಪಿಸ್ಲಿಕ್ಕಾಗಲ್ಲ. So when we studying on the subject faith, we see a term like common faith and saving faith. ನಾವು ಉದಾಹರಣೆಗೆ ನಂಬಿಕೆ ಅಥವಾ ವಿಶ್ವಾಸ ಎಂಬ ಆ ಒಂದು ವಿಷಯದ ಕುರಿತಾಗಿ ಅಧ್ಯಯನ ಮಾಡುವಾಗ ಅಲ್ಲಿ ನಾವು ರಕ್ಷಿಸಲ್ಪಡುವಂತ ಅಥವಾ ರಕ್ಷಣೆಗೆ ಸಹಾಯವಾಗುವಂತ ಕೃಪೆ, ವಿಶ್ವಾಸ ಮತ್ತು ಸಾಮಾನ್ಯವಾದ ವಿಶ್ವಾಸ ಇದು ನಾವು ನೋಡ್ತೇವೆ. The same way when we study the subject of mercy, we see that common mercy and special mercy. ಅದೇ ರೀತಿಯಲ್ಲಿ ದಯೆ ಕುರಿತಾಗಿ ನಾವು ಕಲಿಯುವಾಗ ಸಾಮಾನ್ಯವಾದ ಒಂದು ದಯೆ ಕುರಿತಾಗಿ ನಾವು ನೋಡ್ತೇವೆ ಮತ್ತು ವಿಶೇಷವಾದ ಒಂದು ದಯೆ ಕುರಿತಾಗಿ ವಾಕ್ಯವು ನಮಗೆ ಕಲಿಸುತ್ತೆ. So like the general revelation and special revelation. ಅದೇ ರೀತಿಯಲ್ಲಿ ಪ್ರಕಟಣೆ ಕುರಿತಾಗಿ ನಾವು ಕಲಿಯುವುದಾದರೆ ವಿಶೇಷವಾದ ಪ್ರಕಟಣೆ ಇದೆ ಮತ್ತು ಸರ್ವಸಾಮಾನ್ಯವಾದಂತ ಪ್ರಕಟಣೆ ಇದೆ. So when we study the subject grace, there also something called common grace or general grace and special grace. ಕೃಪೆಯ ಕುರಿತಾಗಿ ಅಧ್ಯಯನ ಮಾಡುವಾಗ ಕೂಡ ಸರ್ವಸಾಮಾನ್ಯವಾದ ಕೃಪೆ ಮತ್ತು ವಿಶೇಷವಾದ ಪ್ರತ್ಯೇಕವಾದ ಕೃಪೆ ಎಂಬುದಾಗಿ ಎರಡಾಗಿ ನಾವು ಕಲಿಯುತ್ತೇವೆ. This is only for study purpose, but God has not two grace. ಇದು ನಮ್ಮ ಅಧ್ಯಯನಕ್ಕೋಸ್ಕರವಾಗಿ ನಾನು ಹೀಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ ಅಷ್ಟೇ, ಆದರೆ ದೇವರ ದೃಷ್ಟಿಯಲ್ಲಿ ಒಂದೇ ಕೃಪೆಯಾಗಿರುತ್ತದೆ. God has only one grace, but it has different gifts and different functions. ಆ ಒಂದೇ ಕೃಪೆಯಲ್ಲಿ ಪ್ರತ್ಯೇಕವಾದಂತ ಚಟುವಟಿಕೆಗಳು ಅಥವಾ ಕಾರ್ಯಕ್ರಮಗಳು ಅಥವಾ ಆಶೀರ್ವಾದಗಳು ದೇವರು ನಮಗೆ ಒದಗಿಸ್ತಾನೆ ಅಷ್ಟೇ. In that sense, there is common grace. Common grace means is the general blessings found by God on all creations of all places of all times for the physical sustenance and moral influence for good. Let me break the sentence. ಮನುಷ್ಯರೆಲ್ಲರ ಅಥವಾ ಮನುಷ್ಯ ರಾಜ್ಯಗಳ ಎಲ್ಲರ ಆಶೀರ್ವಾದಕ್ಕೋಸ್ಕರವಾಗಿ ದೇವರು ತನ್ನ ಕೃಪೆಯನ್ನ ಎಲ್ಲಾ ಕಾಲದಲ್ಲಿಯೂ ಎಲ್ಲಾ ಜಾಗಗಳಲ್ಲಿಯೂ ಎಲ್ಲಾ ಜನಾಂಗದವರಿಗೂ ಸುರಿಸುವಂತದಾಗಿದೆ. ಇದಕ್ಕೆ ಸಾಮಾನ್ಯವಾಗಿ ನಾವು ಕಾಮನ್ ಗ್ರೇಸ್ ಅಥವಾ ಸರ್ವಸಾಮಾನ್ಯವಾದ ಕೃಪೆ ಅನ್ನುತ್ತೇವೆ. This grace is shown to every people, those who are godly and ungodly, saved or wicked, to everybody. ಅಂದರೆ ಈ ಕೃಪೆಯ ಅಡಿಯಲ್ಲಿ ಸರ್ವಸಾಮಾನ್ಯವಾಗಿರತಕ್ಕಂಥ ಪ್ರತಿಯೊಬ್ಬರಿಗೂ, ಅವರು ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಎಲ್ಲರ ಮೇಲೆಯೂ ದೇವರು ಈ ಕೃಪೆಯನ್ನ ಸುರಿಸ್ತಾರೆ. But there is another grace, we name it as special grace.
ಆದ್ರೆ ಇಲ್ಲಿ ವಿಶೇಷವಾದ ಇನ್ನೊಂದು ಕೃಪೆ ಎಂದು ಹೇಳುವಾಗ, the special grace is otherwise a saving grace of the covenant people. ಇದು ಪ್ರತ್ಯೇಕವಾಗಿ ದೇವರು ಕೆಲವರನ್ನ ರಕ್ಷಿಸಿ ತನ್ನ ಕಡೆಗೆ ಸೆಳೆದುಕೊಳ್ಳುವಂತವರ ಕುರಿತಾಗಿರುವ ಆ ವಿಶೇಷವಾದ ಕೃಪೆ ಕುರಿತಾಗಿದೆ. This grace is restricted to the elect who believe in the atonement death of Jesus Christ. ಅಂದರೆ ಸ್ಪಷ್ಟಪಡಿಸುವುದಾದರೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣ್ಯ ಕಾರ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ದೇವರಿಂದ ಪಡೆದುಕೊಳ್ಳುವಂತ ಆ ಪ್ರತ್ಯೇಕವಾದ ವಿಶೇಷವಾದ ಕೃಪೆಯ ಕುರಿತಾಗಿದೆ ಈ ಪ್ರತ್ಯೇಕವಾದ ಕೃಪೆ ಅನ್ನುವಂಥ. That is the grace that is Paul referring to in Ephesians 2:8. ಎಫೆಸ ಪತ್ರ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಪೌಲನು ಬರೆಯುವಾಗ ಇಂಥ ಕೃಪೆಯ ಕುರಿತಾಗಿ ಪೌಲನು ಹೇಳುತ್ತಾನೆ. This particular grace, that is special grace, is irresistible. ಈ ಪ್ರತ್ಯೇಕವಾದ ವಿಶೇಷವಾದ ಕೃಪೆಯನ್ನ ನಾವು ಎದುರಿಸಲಿಕ್ಕೆ ಆಗೋದಿಲ್ಲ. That does not mean it acts against our will. ಅಂದರೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದ್ರೆ, ನಮ್ಮ ಆ ಒಂದು ತೀರ್ಮಾನಕ್ಕೆ ವಿರುದ್ಧವಾಗಿ ನಾವು ದೇವರ ಕೃಪೆಗೆ ವಿರುದ್ಧವಾಗಿ ನಮ್ಮ ಮನಸ್ಸಿನ ತೀರ್ಮಾನದಿಂದ ಮಾಡಿಕೊಳ್ಳಕ್ಕೆ ಆಗಲ್ಲ ಅಂತ ಅರ್ಥ. God never acts against our will. ನಮ್ಮ ಚಿತ್ತಕ್ಕೆ, ನಮ್ಮ ಮನಸ್ಸಿನ ಆಲೋಚನೆಗೆ ವಿರುದ್ಧವಾಗಿ ದೇವರು ಕೆಲಸ ಮಾಡಲ್ಲ. God does not force his grace upon anybody. ಅದೇ ಸಮಯದಲ್ಲಿ ತಿಳಿದುಕೊಳ್ಳಬೇಕಾದ ಇನ್ನೊಂದು ಸಂಗತಿ, ದೇವರು ತನ್ನ ಕೃಪೆಯನ್ನ ಯಾರ ಮೇಲೆಯೂ ಆತನು ಬಲಾತ್ಕಾರದಿಂದ ಒತ್ತರಿಸುವುದಿಲ್ಲ. But this grace leads the people into such a condition that he cannot turn back, but he will accept Jesus Christ. ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳುವಾಗ ಆ ಕೃಪೆಯ ಪರಿಪೂರ್ಣತೆಯನ್ನು ನಾವು ಅನುಭವಿಸುವುದಕ್ಕೆ ಶುರುವಾಗುತ್ತೆ. In that sense, this grace is irresistible. ಹಾಗೆ ಹೇಳುವಾಗ ಅದರ ಅರ್ಥ, ಆ ದೇವರ ಕೃಪೆಯನ್ನ ನಾವು ನಮ್ಮ ಸ್ವಂತ ತೀರ್ಮಾನದಿಂದ ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲ. And this grace is recreative. ಈ ಕೃಪೆಯು ಕಾರ್ಯ ಮಾಡುವಂತ ಒಂದು ಕೆಲಸವಾಗಿ ಒಂದು ವಿಶೇಷವಾದ ಆಶೀರ್ವಾದವಾಗಿದೆ. It is recreation. That means again recreative. We already been created in the womb of a woman or our mother. ಇನ್ನೊಂದು ರೀತಿಯಲ್ಲಿ ಇನ್ನೂ ಸ್ಪಷ್ಟಪಡಿಸಿ ಹೇಳುವುದಾದರೆ, ಈ ಒಂದು ಕೃಪೆಯು ಅದು ನೂತನ ಪಡಿಸುವಂತದ್ದು, ರೂಪಾಂತರ ಪಡಿಸುವಂಥದ್ದು, ತಿರುಗಿ ನಮ್ಮನ್ನು ಕಟ್ಟುವಂಥದ್ದು, ನಮ್ಮ ಮೇಲೆ ಕಾರ್ಯ ಮಾಡುವಂಥದ್ದು. ಉದಾಹರಣೆಗೆ, ನಮ್ಮನ್ನು ನಮ್ಮ ದೇವರು ನಮ್ಮ ತಾಯಿಯ ಗರ್ಭದಲ್ಲಿ ಹೆಟ್ಟೆಯಲ್ಲಿ ಹೇಗೆ ಆತನು ತನ್ನ ಕೆಲಸವನ್ನು ಶುರು ಮಾಡಿಕೊಂಡು ಪೂರ್ತಿಗೊಳಿಸ್ತಾನೋ ಹಾಗೆ. That is born out of flesh. ಅದು ನಾವು ಶಾರೀರಿಕವಾಗಿ ನಾವು ಹುಟ್ಟುವುದರ ಕುರಿತಾಗಿದೆ ಹೇಳಿದ್ದು. But this special grace is recreative. That means born again. ಆದರೆ ಈ ಕೃಪೆ ವಿಶೇಷವಾದ ಕೃಪೆ ಅನ್ನುವಾಗ ಹೊಸದಾಗಿ ಹುಟ್ಟುವುದರ ಮೂಲಕ, ಆತ್ಮೀಕವಾಗಿ ಹುಟ್ಟುವುದರ ಮೂಲಕ ಆರಂಭಗೊಳ್ಳುವಂತ ದೇವರ ಕೆಲಸದ ಕುರಿತಾಗಿದೆ, ಕಾರ್ಯದ ಕುರಿತಾಗಿದೆ. This is not shown to everybody in the world. ದೇವರು ಈ ಕೃಪೆಯನ್ನ ಎಲ್ಲರಿಗೂ ಅನುಗ್ರಹಿಸಬೇಕೆಂದು ಬಯಸುತ್ತಾನೆ. It is already given, but those who are accepting or agreeing or believing the atonement death of Jesus Christ. ದೇವರು ಈಗಾಗಲೇ ಈ ಕೃಪೆಯ ದಾನವನ್ನ ಸರ್ವರಿಗೂ, ಭೂಮಿಯ ಮೇಲಿನ ಸರ್ವರಿಗೂ ಅನುಗ್ರಹಿಸಿದ್ದಾನೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನ ಪುಣ್ಯಾಹ ಯಜ್ಞದಲ್ಲಿ ಯಾರ್ಯಾರು ನಂಬಿಕೆ ಇಟ್ಟು ಅದನ್ನು ಅಂಗೀಕರಿಸ್ತಾರೋ ನಂಬಿಕೆಯಿಂದ ಅವರಿಗೆ ಮಾತ್ರ ಈ ಕೃಪೆ ಅನ್ವಯವಾಗುತ್ತದೆ, ಅನುಭವವಾಗುತ್ತದೆ.
That is why it is called special gift. Special grace. ಈ ಕಾರಣದಿಂದಲೇ ನಾನು ಆರಂಭದಲ್ಲಿ ಹೇಳಿದ್ದು ವಿಶೇಷವಾದ ಪ್ರತ್ಯೇಕವಾದ ಕೃಪೆ. But make sure that there is not two graces, there is only one grace. ಬಟ್ ಅದೇ ಸಮಯದಲ್ಲಿ ತಿಳಿದುಕೊಳ್ಳ್ರಿ, ನಾನು ಆಗಲೇ ಹೇಳಿದ ಹಾಗೆ ಎರಡು ಕೃಪೆ ಇಲ್ಲ, ಕೃಪೆ ಒಂದೇ. But two functions. ಆದರೆ ಎರಡು ರೀತಿಯಲ್ಲಿ ಅದು ಕಾರ್ಯನಿರ್ವಹಣೆ ಮಾಡುತ್ತೆ. But what is the reason of God's grace? ದೇವರು ತನ್ನ ಆಧಿಕ್ಯವನ್ನ ನಮಗೆ ಯಾಕೆ ಸುರಿಸ್ತಾನೆ, ಅದು ಅನುಗ್ರಹಿಸ್ತಾನೆ? The only answer is because of His love. ಅದಕ್ಕೆ ಒಂದೇ ಒಂದು ಉತ್ತರ, ಆತನ ನಿಸ್ಸೀಮವಾದ ಪ್ರೀತಿ. That we read in John 3:16. ಇದನ್ನೇ ನಾವು ಯೋಹಾನ ಸುವಾರ್ತೆ 3:16 ಓದುತ್ತೇವೆ. God so loved the world that He gave only begotten Son, that whosoever believeth in Him shall not perish but have everlasting life. ನಮಗೆಲ್ಲರಿಗೂ ಸುಪರಿಚಿತವಾದ ಆ ವಚನ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಯಾರೂ ನಾಶವಾಗಬಾರದೆಂದು ಹೇಳಿ ತನ್ನ ಒಬ್ಬನೇ ಮಗನನ್ನ ಕುಮಾರನನ್ನು ಕೊಟ್ಟನು. That He is showing grace upon us because of His love, unconditional love. ನಿಬಂಧನಾ ರಹಿತವಾದಂತ ದೇವರ ಪ್ರೀತಿಯ ನಿಮಿತ್ತವಾಗಿ ಈ ಕೃಪೆಯು ನಮಗೆ ದಾನವಾಗಿ ದೊರಕಿದೆ. So grace is the undesired, unmerited and unearned favor of God. ಇದು ನಾವು ಸಂಪಾದಿಸುವುದರ ಮೂಲಕ, ಪ್ರಯತ್ನ ಮಾಡುವುದರ ಮೂಲಕ, ನಾವು ಆಶಿಸುವುದರ ಮೂಲಕ ದೊರೆಯುವಂತದ್ದಲ್ಲ, ದೇವರ ಕೃಪಾದಾನವಾಗಿದೆ ಎಂಬುದಾಗಿ ನಾವು ಆಗಲೇ ನೋಡಿದೆವು. In other words, it is God's giving what man does not deserve and not giving what man does deserve. ಇನ್ನೊಂದು ರೀತಿಯಲ್ಲಿ ಹೇಳಿದರೆ, ಮನುಷ್ಯರಾದ ನಮಗೆ ಯಾವ ಯೋಗ್ಯತೆಯೂ ಇಲ್ಲದಿದ್ದರೂ ನಮ್ಮನ್ನು ಅಪಾರವಾಗಿ ಪ್ರೀತಿ ಮಾಡಿದರ ನಿಮಿತ್ತವಾಗಿ ಉಚಿತಾರ್ಥ ವರವಾಗಿ ಅನುಗ್ರಹಿಸುವಂತದಾಗಿದೆ ಈ ದೈವಿಕ ಕೃಪೆ. This is undeserved, unmerited and unearned. ನಾವು ಸಂಪಾದನೆ ಮಾಡಿಕೊಳ್ಳುವಂಥದ್ದಲ್ಲ, ಅಥವಾ ಮಾಡಿಕೊಳ್ಳಕ್ಕಾಗುವುದಿಲ್ಲ, ನಾವು ಅದು ಪ್ರಯತ್ನದ ಮೂಲಕ ಹೊಂದಿಕೊಳ್ಳಕ್ಕಾಗಲ್ಲ. ದೇವರು ತನ್ನ ಮಹಾ ಕೃಪಾದಾನದಿಂದ ನಮಗೆ ಅನುಗ್ರಹಿಸಿರುವಂತದ್ದಾಗಿದೆ ಈ ಕೃಪೆ. That's why we say that grace is the quality in God. ಅದಕ್ಕೆ ಆರಂಭದಲ್ಲಿ ನಾನು ಹೇಳಿದ್ದು, ಇದು ದೇವರ ಗುಣಾತಿಶಯವಾಗಿದೆ. ಕೃಪೆ ಅನ್ನುವಂಥದ್ದು ದೇವರ ಗುಣಾತಿಶಯ. It is God's nature, God's character trait. ಇದು ದೇವರ ಗುಣವಾಗಿದೆ ಕೃಪೆ ಎನ್ನುವಂಥದ್ದು. And that quality in God produces free gift. ಇದು ದೇವರ ಉಚಿತಾರ್ಥ ವರವಾಗಿದೆ. And that gift, why He's given that free gift? In order to save people who is condemned and guilty in sin. ಪಾಪದ ನಿಮಿತ್ತವಾಗಿ ನ್ಯಾಯ ತೀರ್ಪಿಗೆ, ಶಿಕ್ಷಾ ತೀರ್ಪಿಗೆ ಒಳಗಾಗಿರತಕ್ಕಂತ ಮನುಷ್ಯರಾದ ನಮ್ಮೆಲ್ಲರನ್ನು ಸ್ವರ್ಗ ಪಾತ್ರನಾಗಿ ಮಾಡುವುದಕ್ಕೋಸ್ಕರವಾಗಿ ದೇವರು ಸುರಿಸುವ ಪ್ರೀತಿಯ ಆ ಶ್ರೇಷ್ಠವಾದಂತ ಅನುಭವಕ್ಕೆ ಹೇಳುವಂತದ್ದೇ ಕೃಪೆ. So in the first place, grace is a quality in God that produces free gift. ಆರಂಭದಲ್ಲಿ ನಾನು ಹೇಳಿದೆ ಕಳೆದ ಸಂಚಿಕೆಯಲ್ಲಿ, ಕೃಪೆ ಎನ್ನುವಂಥದ್ದು ದೇವರ ಗುಣಾತಿಶಯ. ಅದನ್ನು ಹೊಂದಿಕೊಳ್ಳುವುದಕ್ಕೆ ನಾವೇನು ಮಾಡಬೇಕಾಗಿಲ್ಲ, ಅದನ್ನ ದೇವರು ತನ್ನ ಉಚಿತಾರ್ಥ ವರವಾಗಿ ನಮಗೆ ಕೊಡುತ್ತಾನೆ. ಅದರ ಜೊತೆಯಾಗಿ ಇನ್ನೂ ಅನೇಕ ಆಶೀರ್ವಾದಗಳನ್ನ ನಾವು ಪಡೆದುಕೊಳ್ಳುವುದಕ್ಕೆ ಇದು ಮೊದಲನೆಯ ಹೆಜ್ಜೆಯಷ್ಟೇ.
That's why when God himself is revealing or presenting himself before Moses, he says to Moses that, and he passed in front of Moses, proclaiming, the Lord, the compassionate and gracious God. ಆದ ಕಾರಣವೇ ಮೋಶೆಗೆ ದೇವರು ಹೇಳುತ್ತಾನೆ, ನಾನು ಯಾರಿಗೆ ಕೃಪೆ ತೋರಿಸುತ್ತೇನೋ ಅವರಿಗೆ ನಾನು ತೋರಿಸುತ್ತೇನೆ ಎಂಬುದಾಗಿ ಹೇಳುತ್ತಾರೆ. ಯಾಕಂದ್ರೆ ದೇವರ ಮುಂದೆ ಮೋಶೆ ಕೇಳಿಕೊಳ್ಳುತ್ತಾನೆ, ನಿನ್ನಿಂದ ನನಗೆ ದಯೆ ಕೃಪೆ ದೊರಕಬೇಕು, ನಿನ್ನ ಮಹಾಪ್ರಭಾವವನ್ನು ನಾನು ನೋಡಬೇಕು ಎಂದು ಬಯಸಿದಾಗ ದೇವರು ಹೇಳಿದ ಉತ್ತರ ನಾವು ಗಮನಿಸಿದ್ದೇವೆ. This is from Exodus 34 and verse 6. ವಿಮೋಚನ ಕಾಂಡ 36 ವಾಕ್ಯ ನಾವು ನೋಡಿದೆವು. God is gracious because he is gracious. ದೇವರು ಕೃಪಾನಿಧಿಯಾಗಿದ್ದಾನೆ, ಯಾಕಂದ್ರೆ ದೇವರು ಕೃಪಾಳುವಾಗಿದ್ದಾನೆ. Because grace is inherent in God. That's why he is showing grace to us. ಯಾಕಂದ್ರೆ ದೇವರೊಳಗಡೆ ಕೃಪೆಯಲ್ಲದೆ ಇನ್ನು ಏನು ಇಲ್ಲದ್ರಿಂದ ಆತನು ಕೃಪಾನಿಧಿಯಾಗಿದ್ದಾನೆ. So it's a quality in God, and not also that it's a free gift to every man, everybody. ಇದು ದೇವರ ಅತಿ ಶ್ರೇಷ್ಠವಾದ ಗುಣ. ಅದರ ಜೊತೆಯಾಗಿ ಈ ದೇವರ ಕೃಪೆಯು ಪ್ರತಿಯೊಬ್ಬರಿಗೂ ದೇವರು ಉದಾರವಾಗಿ ಅನುಗ್ರಹಿಸುತ್ತಾನೆ. Romans 3:24. They are 3:24 ವಚನದಲ್ಲಿ ನಾವು ಓದುವಾಗ 3:24. They are justified by His grace as a gift through the redemption which is in Christ Jesus. 3:24. Okay, Romans. Go ahead. So, okay, go ahead. We have but Paul saying that they are justified by His grace as a gift, by His grace. ಆತನ ಕೃಪೆಯಿಂದ ನಾವು ಈ ರಕ್ಷಣೆ ಎಂಬ ವರದಾನವನ್ನ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಪೌಲ ಹೇಳುತ್ತಾನೆ. As a gift to the redemption which is in Christ Jesus. ಅದು ಕರ್ತನಾದ ಯೇಸು ಕ್ರಿಸ್ತನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಎಂದು ಪೌಲ ಹೇಳುತ್ತಾನೆ. So the redemption is in Jesus Christ, justification also by Jesus Christ, and this both we are receiving by grace. ಈ ಕೃಪೆಯ ಮೂಲಕವಾಗಿ ದೇವರಿಂದ ನಾವು ಪಡೆದುಕೊಳ್ಳುವಂತ ಎರಡು ವರದಾನವಾಗಿದೆ. ದೇವರಿಂದ ದೊರಕುವಂತ ನೀತಿ, ದೇವರ ಮೂಲಕವಾಗಿ ನಮಗೆ ಉಂಟಾಗುವ ಪಾಪ ವಿಮೋಚನೆ. Again he writes in chapter 5 and verse 15 to 16. But 5ನೇ ಅಧ್ಯಾಯ 16-17. But the free gift is not like the trespass. Much more how the grace of God and the free gift in the grace of that one man, Jesus Christ, abounded for many. 14ನೇ ವಾಕ್ಯ ಮಾತನ್ನು ಓದುತ್ತೇನೆ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವುಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವ ಭರಿತರಾಗಿ ಆಳುವುದು ಮತ್ತೂ ನಿಶ್ಚಯವಲ್ಲವೇ. We may look into that phrase, the free gift in the grace. ಕೃಪೆಯ ದಾನ ಎಂಬಂತ ಆ ಪದವನ್ನು ಗಮನಿಸಿರಿ. So the free gift is embedded in the grace. ದೇವರ ದಯೆಯಲ್ಲಿ ಉಚಿತ ಎಂಬ ಪದವು ಕೂಡ ಅಡಕವಾಗಿದೆ ನೋಡಿ. So all gifts belong to grace. It is within grace. ಪ್ರತಿ ಒಂದು ವರದಾನಗಳು ಕೂಡ ದೇವರಿಂದ ದೊರಕುವ
ಪ್ರತಿಯೊಂದು ವರದಾನಗಳು ಕೂಡ ಕೃಪೆಯಿಂದಲೇ ನಾವು ದೊರಕುತ್ತೇವೆ. When Paul writes in 11:6 of Romans, 11:6 ಪುನಃ ಪೌಲನು ಬರೆಯುತ್ತಾನೆ, ಗಮನಿಸಿರಿ, ಕೃಪೆಯಿಂದ ಆದುಕೊಂಡನು ಅಂದ ಮೇಲೆ ಪುಣ್ಯಕ್ರಿಯೆಗಳ ಕಾರಣದಿಂದ ಆದುಕೊಂಡಿಲ್ಲ ಅಥವಾ ಆದುಕೊಳ್ಳಲಿಲ್ಲದವಷ್ಟೇ ಆಗದ್ದಲ್ಲಿ ಪಕ್ಷಕ್ಕೆ ಕೃಪೆಯನ್ನು ಅನ್ನುವುದಕ್ಕಾಗುವುದಿಲ್ಲ. But if it is by grace, no longer on the basis of works, otherwise grace would no longer be grace. ಕೃಪೆಯಿಂದ ನಾವು ಎಲ್ಲವನ್ನು ಪಡೆದುಕೊಂಡಿದ್ದೇವೆ ಎಂದು ಹೇಳುವಾಗ ಅಲ್ಲಿ ಯಾವ ಕೆಲಸ, ನಮ್ಮ ಯಾವ ಕೃತ್ಯವೂ ಅದರೊಳಗಡೆ ಬರಲ್ಲ. ಹಾಗೆ ಬಂದರೆ ಅದಕ್ಕೆ ಕೃಪೆ ಎಂದು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. That means there is no human effort in the grace of God. ಆಗ ಹೇಳುವಾಗ ಅದರ ಅರ್ಥ, ದೇವರ ಕೃಪೆಯನ್ನ ಹೊಂದಿಕೊಳ್ಳುವುದಕ್ಕೆ ಮನುಷ್ಯನ ಯಾವ ಕಾರ್ಯವೂ, ಕರ್ಮವೂ, ಪ್ರಯಾಸವೂ ಪ್ರಯೋಜನಕ್ಕೆ ಬರಲ್ಲ. It is clearly spoken that no longer on the basis of works, no longer. ಇಲ್ಲಿ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸುವಂತ ಸತ್ಯ, ಮನುಷ್ಯನ ಯಾವ ಕೆಲಸವು ದೇವರ ಉಚಿತಾರ್ಥ ವರವಾದ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯವಾಗುವುದಿಲ್ಲ. One thing, the grace is a gift from God. ದೇವರಿಂದ ದೊರಕುವಂತ ದಾನ ಕೃಪೆ. But it's not only the grace of God, it's a gift of God. ಅದು ದೇವರ ಕೃಪೆಯ ಜೊತೆಯಲ್ಲಿ ನಮಗೆ ಸಿಕ್ಕುವಂತ ವರಗಳು ಕೂಡ ಎಂಬುದನ್ನು ನಾವು ನೋಡಿದೆವು. ಆದ್ರೆ ಕೇವಲ ವರ ಮಾತ್ರವಲ್ಲ. When we go through these passages, or when we study this passage, I repeat, 2 Corinthians 9:8 and 2 Corinthians 12:9 and 1 Corinthians 15:10, etc. When we go through these passages, we understand that grace is not only a quality, of course, a quality, not only a gift, but it is power also. ನಾವು 2 ಕೊರಿಂಥ 8ನೇ ಅಧ್ಯಾಯ ಹಾಗೂ 2 ಕೊರಿಂಥ 9ನೇ ಅಧ್ಯಾಯ, 1 ಕೊರಿಂಥ 15ನೇ ಅಧ್ಯಾಯ, ಈ ಅಧ್ಯಾಯಗಳಲ್ಲಿ ಕೆಲವು ವಚನಗಳನ್ನು ನಾವು ಗಮನಿಸುವಾಗ ಅಲ್ಲಿ ದೇವರ ಕೃಪಾ ದಾನವು ಎಂಬುದು ಕೇವಲ ಒಂದು ಆಶೀರ್ವಾದದ ದಾನ ಮಾತ್ರವಾಗಿರದೆ, ಈ ಕೃಪೆಯಲ್ಲಿ ದೇವರ ಬಲಾಧಿಕ್ಯವು ಅಥವಾ ದೇವರ ಶಕ್ತಿಯು ಪ್ರಬಲವಾಗುವುದನ್ನು ಕೂಡ ನಾವು ನೋಡುತ್ತೇವೆ. The grace is not only a quality in God, but also power that work us to change the capacity to work and to suffer in obedience. ಇಲ್ಲಿ ಗಮನಿಸುವಾಗ ದೇವರ ಕೃಪೆ ಎಂಬುವಂಥದ್ದು ದಾನವಾಗಿ ಕೊಡಲ್ಪಡುವಂತ ಒಂದು ಆಶೀರ್ವಾದ ಮಾತ್ರವಾಗಿರದೆ, ಅದರ ಮೂಲಕವಾಗಿ ದೇವರ ಅನುಗ್ರಹಿಸುವಂತ ಅನೇಕ ವರದಾನಗಳು ಮಾತ್ರವಲ್ಲದೆ, ಇದು ದೇವರ ಅತ್ಯಧಿಕವಾದ ಶಕ್ತಿಯ ಪ್ರಭಾವದ ಒಂದು ತೋರಿಕೆ ಆಗಿದೆ ಎಂಬುದನ್ನು ಕೂಡ ನಾವು ಗಮನಿಸುತ್ತೇವೆ. The power and the grace enables us to fulfill our resolutions. ದೇವರೊಟ್ಟಿಗೆ ಇರುವ ನಮ್ಮ ಪ್ರತಿಜ್ಞೆಯನ್ನ ಅಥವಾ ದೇವರೊಟ್ಟಿಗೆ ನಾವು ಮಾಡಿಕೊಂಡಂತ ಆ ಪ್ರತಿಜ್ಞಾಬದ್ಧವಾದಂತ ಕಾರ್ಯವನ್ನ ಅದನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ, ಸಫಲಗೊಳಿಸುವುದಕ್ಕೆ ಬೇಕಾದ ಕೃಪೆ ದೇವರಿಗೆ ನಾವು ವಿಧೇಯರಾಗುವುದರ ಮೂಲಕ ದೇವರು ಆ ಕೃಪಾದಾನವನ್ನ, ಅದರ ಬಲವನ್ನ ನಮಗೆ ಅನುಗ್ರಹಿಸ್ತಾರೆ. We take many resolutions. ನಾವು ಜೀವನದಲ್ಲಿ ಅನೇಕ ಪ್ರತಿಜ್ಞೆಗಳನ್ನ ನಾವು ತೆಗೆದುಕೊಳ್ತೇವಲ್ವೇ? Especially every new year people take resolution. ಪ್ರತ್ಯೇಕವಾಗಿ ಹೊಸ ವರ್ಷದಲ್ಲಿ ವಿಶ್ವಾಸಿಗಳು ವಿಶೇಷವಾದ ಪ್ರತಿಜ್ಞೆಗಳನ್ನ, ತೀರ್ಮಾನಗಳನ್ನ ದೇವರಿಗೋಸ್ಕರ ಮಾಡಿಕೊಳ್ತಾರೆ.
Or how can you do that resolutions? ಆದರೆ ನಾವು ತೆಗೆದುಕೊಳ್ಳುವಂತಹ ಆ ಒಂದು ಪ್ರತಿಜ್ಞೆಗಳನ್ನ ನಾವು ಸರಿಯಾಗಿ ಅನುಸರಿಸುವುದಕ್ಕೆ ಹೇಗೆ ಸಾಧ್ಯ? It is by the power in the grace that enables us to do the resolution that we have taken. ಅದಕ್ಕೆ ದೇವರಿಂದ ನಾವು ಪಡೆದುಕೊಂಡಂತ ಕೃಪೆಯಲ್ಲಿ ಅಥವಾ ಕೃಪೆಯ ಮೂಲಕವಾಗಿ ದೇವರು ಅನುಗ್ರಹಿಸುವಂತ ಆ ಶಕ್ತಿ, ದೇವರ ಸಾಮರ್ಥ್ಯದ ಮೂಲಕವಾಗಿ ಮಾತ್ರ ನಾವು ದೇವರ ಮುಂದೆ ತೆಗೆದುಕೊಂಡಂತ ಪ್ರತಿಜ್ಞೆಗಳನ್ನ ಅನುಸರಿಸಿ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ. So grace is not only a gift, it is also a power. ಹಾಗಾದ್ರೆ ಕೃಪೆ ಎನ್ನುವಾಗ ಅದು ಕೇವಲ ಅದು ಒಂದು ವರದಾನ ಮಾತ್ರವಲ್ಲ, ಅದು ದೇವರ ಬಲಾಧಿಕ್ಯವಾಗಿದೆ. 2 Thessalonians 1:11 we read, to this end ಎರಡನೇ ಥೆಸಲೋನಿಕ 1:11 ಹೀಗೆ ಓದುತ್ತೇವೆ. To this end we always pray for you, that our God may make you worthy of his call and may fulfill every resolve and work of faith by his power. ಇಲ್ಲಿ ಪೌಲನು ಹೇಳುತ್ತಾನೆ, ದೇವರು ತನ್ನ ಕೃಪಾಧಿಕ್ಯದ ಮೂಲಕ ನಮ್ಮಲ್ಲಿ ಕಾರ್ಯ ಮಾಡುವಂತ ಆ ಕಾರ್ಯವನ್ನ ಸಫಲಗೊಳಿಸುವುದಕ್ಕೆ ಕರ್ತನ ಪ್ರತ್ಯಕ್ಷತೆಯವರೆಗೂ ನಮಗೆ ದೇವರು ತನ್ನ ಬಲವನ್ನ, ಶಕ್ತಿಯನ್ನು ನಮ್ಮ ಮೇಲೆ ಅನುಗ್ರಹಿಸ್ತಾನೆ ಎಂಬುದಾಗಿ. Paul is praying for the church in Thessalonica that God may fulfill their resolutions by the power of grace. ನಿಮ್ಮನ್ನು ಕರೆದಂತ ಆ ದೇವರು ನಿಮ್ಮ ಕರೆವಿಕೆಗೆ ತಕ್ಕಂತೆ ನಡೆದುಕೊಳ್ಳುವುದಕ್ಕೆ, ಯೋಗ್ಯರಾಗಿ ನಡೆದುಕೊಳ್ಳುವುದಕ್ಕೆ ಬೇಕಾದಂತ ಬಲ, ಶಕ್ತಿ, ಸಾಮರ್ಥ್ಯ ಆತನು ತನ್ನ ಕೃಪೆಯ ಮೂಲಕವಾಗಿ ನಮಗೆ ವರವಾಗಿ ಅನುಗ್ರಹಿಸುತ್ತಾನೆ ಎಂಬುದಾಗಿ. ಅದಕ್ಕಾಗಿ ಪೌಲನು ಪ್ರಾರ್ಥಿಸ್ತಾನೆ ಥೆಸಲೋನಿಕೆಯ ವಿಶ್ವಾಸಿಗಳಿಗೋಸ್ಕರ. It is not only resolution. Resolution is work. You have to work out your resolutions. ಈಗ ನಾವು ದೇವರ ಮುಂದೆ ಪ್ರತಿಜ್ಞೆಯನ್ನು ಮಾಡಿಕೊಳ್ಳುವುದು ಬಹಳ ಸುಲಭ, ಆದರೆ ಆ ಪ್ರತಿಜ್ಞೆಯನ್ನ ಸಾಧನೆ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಸದಾ ಪ್ರಯತ್ನ ಮಾಡಬೇಕು. That's what Paul is saying, that is resolve and work of faith. Our work should be according to the faith. ಅವನನ್ನು ಅದಕ್ಕಾಗಿ ಈ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ, ನಮ್ಮ ನಂಬಿಕೆಯ ಫಲವಾದ ಆ ನಿಮ್ಮ ಕೆಲಸವನ್ನ ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂದು ಬೇಡಿಕೊಳ್ಳುತ್ತೇನೆ. ಸಿದ್ಧಿಗೆ ತರಬೇಕು. That is, the grace is given as a power to do the work of faith. ನಂಬಿಕೆಯ ಕೆಲಸವನ್ನ ಮಾಡುವುದಕ್ಕೋಸ್ಕರ ಕೃಪೆಯ ಮೂಲಕ ದೇವರು ಬಲವನ್ನ ನಮಗೆ ಅನುಗ್ರಹಿಸುತ್ತಾರೆ. Here the power is the same word that used in Acts 1:8 in the original language. ಇಲ್ಲಿ ಶಕ್ತಿ ಅಥವಾ ಬಲ, ಸಾಮರ್ಥ್ಯ ಎಂಬ ಆ ಪದವೇ ನಾವು ಮೂಲ ಭಾಷೆಯಲ್ಲಿ ಗಮನಿಸುವಾಗ ಅದೇ ಪದವನ್ನ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ಓದುತ್ತೇವೆ. When the Holy Spirit will come upon you, you will receive power. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ ಎಂದು ಅಲ್ಲಿ ನಾವು ಓದುತ್ತೇವೆ. The same power is here mentioned, the same word that you have will give power through the grace to do the work of faith. ನಂಬಿಕೆಯ ಮೂಲಕವಾಗಿ ನೀವು ತೆಗೆದುಕೊಂಡಂತ ಪ್ರತಿಜ್ಞೆಯನ್ನ ಸಾಧಿಸಿಕೊಳ್ಳುವುದಕ್ಕೆ ದೇವರು ತನ್ನ ಕೃಪೆಯ ಮೂಲಕವಾಗಿರುವಂತ ಬಲ, ಸಾಮರ್ಥ್ಯವನ್ನ ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ಪೌಲ ಪ್ರಾರ್ಥಿಸ್ತಾರೆ. That means power of grace produces to hard work. ಆದರೆ ಈ ಒಂದು ಕಠಿಣವಾದ ನಂಬಿಕೆಯ ಕಠಿಣ ಪ್ರಯತ್ನವನ್ನ ಸಾಧಿಸುವುದಕ್ಕೆ ದೇವರು ತನ್ನ ಕೃಪೆಯ ಮೂಲಕವಾಗಿ ಅನುಗ್ರಹಿಸುವಂತ ಸಾಮರ್ಥ್ಯ, ಶಕ್ತಿ, ಬಲ
ಅಗತ್ಯ. So those who received grace, they cannot sit tight. They have to do hard work, or they will do hard working. ಅಂದರೆ ಇನ್ನೊಂದು ಮಾತನ್ನು ಹೇಳಿದರೆ, ಕೃಪೆಯನ್ನ ಹೊಂದಿಕೊಂಡ ಪ್ರತಿಯೊಬ್ಬರು ಕಠಿಣ ಪ್ರಯತ್ನ ಮಾಡಬೇಕು. ನಮ್ಮ ನಂಬಿಕೆಯನ್ನು ಸಾಧಿಸುವುದಕ್ಕೋಸ್ಕರ ಸುಮ್ಮನೆ ನಾವು ಸೋಮಾರಿಗಳಾಗಿ ಕೂತುಕೊಂಡರೆ ಸಾಲದ್ದು. That we read in 1 Corinthians 15 verse 10. 1 ಕೊರಿಂಥ 15:10 ವಚನದಲ್ಲಿ ನಾವು ಹೀಗೆ ಓದುತ್ತೇವೆ, But by grace of God I am what I am, and His grace toward me was not in vain. On the contrary, I worked harder than any of them, though it was not but the grace of God which is with me. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟವನು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆಯೇ. Paul very clearly says that, but by the grace of God I am what I am. ಪೌಲನು ಎಷ್ಟು ಧೈರ್ಯವಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಾನೆ, ನಾನು ಏನಾಗಿದ್ದೇನೋ ಯಾರಾಗಿದ್ದೇನೋ ಅದಕ್ಕೆ ಕಾರಣ ದೇವರ ಕೃಪೆಯಾಗಿದೆ. And he is very confident saying that I am but I am, and His grace toward me was not in vain. ಈ ರೀತಿಯಾಗಿ ನನ್ನನ್ನು ನಾನಾಗಿ ಮಾರ್ಪಡಿಸಿಕೊಳ್ಳುವುದಕ್ಕೆ ದೇವರು ನನ್ನ ಮೇಲೆ ಸುರಿಸಿದಂತ ಕೃಪೆಯು ಸ್ಪಷ್ಟವಾಗಿ ಪೌಲನು ಹೇಳುತ್ತಾನೆ, ಎಂದೂ ನಿಷ್ಫಲವಾಗಲಿಲ್ಲ, ನಿಷ್ಪ್ರಯೋಜನವಾಗಲಿಲ್ಲ. How we can say that, and His grace toward me was not in vain, like Paul. ಪೌಲನು ಹೇಳ ಹಾಗೆ ನಾವು ಕೂಡ ಹೇಳಕ್ಕೆ ಸಾಧ್ಯವೋ? ದೇವರು ನನ್ನ ಮೇಲೆ ಸುರಿಸಿದಂತ ಆ ಕೃಪೆಯು ನನ್ನಲ್ಲಿ ನಿಷ್ಫಲವಾಗಲಿಲ್ಲ, ಕಾರ್ಯ ಸಾಧಕವಾಯಿತು ಎಂದು ಧೈರ್ಯವಾಗಿ ನಂಬಿಕೆಯಿಂದ ಹೇಳಲಿಕ್ಕೆ ಸಾಧ್ಯವೋ? And he continues, on the contrary, I worked harder than any of them. ಆದರೆ ಅದರ ಜೊತೆಯಲ್ಲಿ ಪೌಲನು ಹೇಳುತ್ತಾನೆ, ನಾನು ಎಲ್ಲರಿಗಿಂತಲೂ ಹೆಚ್ಚಾಗಿ ನಾನು ಬಹಳವಾಗಿ ಪ್ರಯಾಸ ಪಟ್ಟಿದ್ದೇನೆ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ, ಆ ನಂಬಿಕೆಯನ್ನು ನಾನು ಸಫಲಗೊಳಿಸುವುದಕ್ಕೆ ಅಂತ ಪೌಲ ಹೇಳ್ತಾನೆ. ಗಮನಿಸಿರಿ, A hard work is the effect of God's grace. ನಾವು ಕಠಿಣ ಪ್ರಯತ್ನ ಮಾಡುವುದಕ್ಕೆ ದೇವರ ಕೃಪೆಯ ಬಲ ಅಗತ್ಯವಾಗಿದೆ. Here Paul referring that harder than any of them means all other apostles. ಇಲ್ಲಿ ಪೌಲನು ಬೇರೆ ಎಲ್ಲರಿಗಿಂತ ಹೆಚ್ಚಾಗಿ ಎಂದು ಹೇಳುವಾಗ ಕ್ರಿಸ್ತನಿಂದ ಹೊಂದಿಕೊಂಡುವಂತ ಈ ಒಂದು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧಕಪಡಿಸಿಕೊಳ್ಳುವುದಕ್ಕೆ ಎಲ್ಲ ಅಪೊಸ್ತಲರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸ ಪಟ್ಟಿದ್ದೇನೆ, ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳ್ತಾನೆ. ನೋಡ್ರಿ, that is the effect of grace. ಇದು ಕೃಪೆಯ ಸಿದ್ಧಿಗೆ ಬರುವಂತ ಸಂಗತಿ. ಹಾಲೆಲೂಯಾ. So when the grace is coming upon him, with that the power also coming with that. ದೇವರ ಕೃಪೆಯು ಹೆಚ್ಚೆಚ್ಚಾಗಿ ಅವನ ಮೇಲೆ ಬರುತ್ತಿರುವಾಗಲೇ ದೇವರ ಬಲವನ್ನು ಕೂಡ ಅತ್ಯಧಿಕವಾಗಿ ಅವನು ಅನುಭವಿಸಿಕೊಳ್ಳುತ್ತಿದ್ದನು. Therefore Paul says that, but the grace of it was not I, but the grace of God which was with me. ಆದ ಕಾರಣ ಪೌಲನು ಇಲ್ಲಿ ಹೇಳುತ್ತಾನೆ, ನನ್ನೊಂದಿಗೆ ಇರುವ ದೇವರ ಕೃಪೆಯಿಂದಲೇ ನಾನು ನನ್ನ ಪ್ರಯಾಸವನ್ನ ಸಫಲಗೊಳಿಸಲಿಕ್ಕೆ ಕಾರಣವಾಯಿತು. When I'm saying this thing, my mind goes back to the 1 Corinthians chapter 11 verses 23 down to 30. ಇದನ್ನು ನಾನು ನಿಮಗೆ ಹೇಳುವಾಗ 1 ಕೊರಿಂಥ 11ನೇ ಅಧ್ಯಾಯಕ್ಕೆ ನನ್ನ ಮನಸ್ಸು ಹೋಗುತ್ತದೆ. ಅಲ್ಲಿ ನಾವು ಹೀಗೆ ಓದುತ್ತೇವೆ, There's a list of sufferings
that Paul went through. ಇಲ್ಲಿ ಪೌಲನು ತಾನು ಅನುಭವಿಸಿದ ಕಷ್ಟ ಶ್ರಮೆಗಳ ಒಂದು ಲೀಸ್ಟ್ ಅನ್ನೇ ಆತನು ಹೇಳುತ್ತಾನೆ. And that needs power. ಇದು ದೇವರ ಬಲಾಧಿಕ್ಯದಿಂದ ಇವೆಲ್ಲವನ್ನ ತಾಳಿಕೊಳ್ಳುವುದಕ್ಕೆ ಅವನಿಗೆ ಸಾಧ್ಯವಾಯಿತು. And where did Paul get that power? ಈ ಶಕ್ತಿ, ಈ ಬಲ ಪೌಲನು ಎಲ್ಲಿಂದ ಪಡೆದುಕೊಂಡನು? It is from the grace of God. ದೇವರ ಕೃಪೆಯಿಂದಲೇ ಸ್ನೇಹಿತರೆ. And therefore he said that, and his grace toward me was not in vain, but the grace of God which is with me. ನನ್ನಲ್ಲಿದ್ದಂತ ದೇವರ ಕೃಪೆಯ ನಿಮಿತ್ತವಾಗಿ ನಾನು ಇವೆಲ್ಲವನ್ನು ಅನುಭವಿಸಿಕೊಳ್ಳುವುದಕ್ಕೆ ತ್ರಾಣಿಯುಳ್ಳವನಾದನು ಎಂದು ಪೌಲ ಹೇಳ್ತಾನೆ. Our life is dependent on the power of grace. ದೇವರ ಕೃಪೆಯ ಶಕ್ತಿಯಲ್ಲಿ ನಮ್ಮ ಜೀವನವು ಯಾವಾಗಲೂ ಆಶ್ರಯಿಸಿಕೊಳ್ಳಬೇಕು, ಆತುಕೊಳ್ಳಬೇಕು. So the grace enables our resolves to hard work. ನಮ್ಮ ದೇವರಿಂದ ಬಂದಂತ ಆ ಕೃಪೆಯನ್ನ ಸಾಧನ ಮಾಡಿಕೊಳ್ಳುವುದಕ್ಕೆ ನಾವು ಸತತವಾಗಿ ಪ್ರಯತ್ನ ಮಾಡುತ್ತಾ ದೇವರ ಬಲದಿಂದ ನಾವು ಮುಂದೆ ಸಾಧಿಸಿಕೊಳ್ಳಬೇಕು, ಮುಂದೆ ಸಾಗಬೇಕು. The grace has at least 2-3 dimensions. ಈ ಕೃಪೆಗೆ 2 ಮುಖಗಳಿವೆ ಅಥವಾ 2 ಭಾಗಗಳಿವೆ. There is a future grace and there is a past grace. ಇಲ್ಲಿ 2 ರೀತಿಯ ಕೃಪೆಯನ್ನು ನಾವು ನೋಡುತ್ತೇವೆ. ಒಂದು ಆಗಲೇ ಸಂಭವಿಸಿದ ಕೃಪೆ, ಇನ್ನೊಂದು ಸಂಭವಿಸಲಿಕ್ಕಿರುವ ಭವಿಷ್ಯತ್ತಿನ ಕೃಪೆ. The future grace means all the promises in Christ, they're all future. ಅಂದರೆ ಕ್ರಿಸ್ತನಲ್ಲಿ ವಾಗ್ದಾನ ಮಾಡಲ್ಪಟ್ಟಿರತಕ್ಕಂತ ಎಲ್ಲಾ ಕೃಪಾ ಆಶೀರ್ವಾದಗಳು. The present grace we are enjoying is the present grace. ನಾವು ಈಗ ಅನುಭವಿಸುತ್ತಿರುವಂತ ಕೃಪೆಯ ಆಶೀರ್ವಾದಗಳು, ಅದು ರಕ್ಷಣೆಯ ಮೂಲಕವಾಗಿ ನಾವು ಇವತ್ತು ಅನುಭವಿಸ್ತಾ ಇರುವಂತದ್ದಾಗಿದೆ. And the day or the moment we got saved, from that today till this moment is the past grace. ನಾವು ರಕ್ಷಣೆ ಹೊಂದಿಕೊಂಡಂತ ಗಳಿಗೆಯಿಂದ ಈವರೆಗೂ ನಾವು ಅನುಭವಿಸ್ತಾ ಇರುವಂತದ್ದು ಅದು ವರ್ತಮಾನ, ಅದೇ ಸಮಯದಲ್ಲಿ ಭೂತಕಾಲವಾಗಿಯೂ ನಾವು ಪರಿಗಣಿಸಿಕೊಳ್ಳಬೇಕಾದ ಕೃಪೆ. On the first hearing we may think it is something confusing. ಒಂದು ವೇಳೆ ಇದು ನಾವು ಫಸ್ಟ್ ಕೇಳಿಸಿಕೊಳ್ಳುವ ನಮಗೆ ಸ್ವಲ್ಪ ಗಲಿಬಿಲಿ ಆಗಬಹುದು. If you I give an analogy to this, ನಾನೊಂದು ಉದಾಹರಣೆ ಸಾಮ್ಯ ಹೇಳುವುದಾದರೆ, it's just like a running stream or a running river. ಒಂದು ವೇಳೆ ಹರಿಯುತ್ತಿರುವಂತ ಒಂದು ನದಿ ಅಥವಾ ಒಂದು ಕಾಲುವೆ, ಅದರ ಬಗ್ಗೆ ನೀವು ಆಲೋಚನೆ ಮಾಡಿ. The future of river grace is like a river, inexhaustive river running and flowing and flowing. ಎಲ್ಲಿಂದಲೋ ಹರಿದು ಬರುತ್ತಿರುವಂತ ಈ ಒಂದು ಚಾನೆಲ್ ಅಥವಾ ಈ ಒಂದು ನೀರಿನ ಆ ಒಂದು ಕಾಲುವೆ, that is the future grace. ಇದು ಭವಿಷ್ಯದಲ್ಲಿ ನಮಗೆ ಅನುಭವ ಆಗಬೇಕಾದಂತ ಕೃಪೆಯನ್ನ ಸೂಚಿಸುತ್ತೆ. That the river of future is flowing from the future grace, that is the promises. ದೇವರ ವಾಗ್ದಾನದ ಮೂಲಕವಾಗಿ ನಾವು ಪಡೆದುಕೊಳ್ಳುವಂತ ಕೃಪೆಯ ದಾನ ಭವಿಷ್ಯದಲ್ಲಿ. And that river flowing in my today's life. ಆ ನದಿ ಈಗಲೂ ನನ್ನೊಳಗೆ ಹರಿಯುತ್ತಲೇ ಇದೆ. And it is after overflowing in my life, he is going to another reservoir that is called the past grace.
ನನ್ನಲ್ಲಿ ಹರಿಯುತ್ತಿರುವಂತ ಈ ಕೃಪೆಯು ಕೊನೆಗೆ ಹರಿದು ಅಥವಾ ನದಿ ಹೇಗೆ ಹರಿದು ಕೊನೆಗೆ ಒಂದು ಡಾಮಿನೊಳಗಡೆ ಅದು ಸೇರಿಕೊಳ್ಳುತ್ತದೋ ಹಾಗೆ. The grace is not ever wasted. ಇನ್ನೊಂದು ಮಾತಲ್ಲಿ ಹೇಳುವುದಾದರೆ, ನಮ್ಮಲ್ಲಿ ಹರಿಯುವಂತ ಅಥವಾ ನಮ್ಮಲ್ಲಿ ಹರಿಯಲಿಕ್ಕೆ ಶುರುವಾದಂತ ಈ ಕೃಪೆ, ಹರಿಯುತ್ತಾ ಇರುವಂತ ಕೃಪೆ, ಮುಂದೆ ನಾವು ಹೊಂದಿಕೊಳ್ಳಲಿಕ್ಕೆ ಇರುವಂತ ಕೃಪೆ, ಇದು ಎಲ್ಲವೂ ಕೂಡ ಅದು ನಿರರ್ಥಕವಾಗುವುದಿಲ್ಲ, ಅದು ನಿಷ್ಫಲವೂ ಆಗುವುದಿಲ್ಲ. So the future grace is never ending and inexhaustive. ಭವಿಷ್ಯದಲ್ಲಿ ನಾವು ಪಡೆದುಕೊಳ್ಳಿಕ್ಕಿರುವಂತ ಆ ಕೃಪೆಯು ಅದು ಯಾವತ್ತೂ ಅದು ದುರ್ವಿನಿಯೋಗ ಆಗುವುದಿಲ್ಲ, ಅದು ದುರುಪಯೋಗ ಆಗುವುದಿಲ್ಲ. ಅದು ಖಂಡಿತವಾಗಿಯೂ ನಮ್ಮನ್ನು ಹೆಚ್ಚಾದ ಆಶೀರ್ವಾದಕ್ಕೆ ಕಾರಣ ಮಾಡುತ್ತದೆ, ನಡೆಸುತ್ತದೆ. That grace is flowing every day. We are receiving the grace, and again is getting. ನಾವು ಅನುದಿನವೂ ಆ ಕೃಪೆಯ ಮೇಲೆ ಕೃಪೆಯನ್ನ ಹೊಂದಿಕೊಳ್ಳುತ್ತಲೇ ಇರುತ್ತೇವೆ. ಅದು ನಮಗೆ ಅದು ವೇಸ್ಟ್ ಆಗುವುದಿಲ್ಲ ಅಥವಾ ನಿರರ್ಥಕವಾಗುವುದಿಲ್ಲ, ನಿರುಪಯೋಗವಾಗುವುದಿಲ್ಲ. And it is going to a reservoir that is called the past grace. ಅದು ಹೇಗೆ ಒಂದು ರಿಸರ್ವಾಯರ್ ಅಥವಾ ಒಂದು ಅಣೆಕಟ್ಟಿಗೆ ಹೋಗಿ ಡ್ಯಾಮ್ ಒಳಗೆ ಹೋಗಿ ಹೇಗೆ ಶೇಖರಿಸಲ್ಪಡುತ್ತದೋ ಹಾಗೆಯೇ ಆ ಕೃಪೆಯು ಅದು ವೇಸ್ಟ್ ಆಗದೆ, ನಿರರ್ಥಕವಾಗದೆ, ಅದು ಭೂತಕಾಲವಾದರೂ ಕೂಡ ಅದು ಉಪಯೋಗವಾಗುತ್ತದೆ. So the past grace is increasing every second and every minute. ಹಾಗೆ ನಮ್ಮ ಮೇಲೆ ಸುರಿದಂತ ಅಥವಾ ಸುರಿಯಲ್ಪಟ್ಟಂತ ನಾವು ಅನುಭವಿಸ್ತಿರುವಂತ ಕೃಪೆ ಅದು ವ್ಯರ್ಥವಾಗದೆ ದಿನೇ ದಿನೇ ಅದರ ಮೇಲೆ ಹೆಚ್ಚಾಗುತ್ತಾ ಬರುತ್ತೆ. So my grace in the past is ever increasing every day, every second. ಹಾಗಾದರೆ ಆ ಕೃಪೆಯು ನಷ್ಟವಾಗದೆ ಅದು ಹೆಚ್ಚಾಗುತ್ತಾ ಹೋಗುತ್ತದೆ. The future grace comes from God that is never ending, inexhaustive. It is coming and going. ಆ ಭವಿಷ್ಯದಲ್ಲಿ ನಾವು ಸಂಪೂರ್ಣತೆಯನ್ನು ಹೊಂದಲಿಕ್ಕಿರುವಂತ ಆ ಕೃಪೆಯು ಕೂಡ ಅದು ಕಡಿಮೆ ಆಗುತ್ತದಲ್ಲ, ಬದಲಾಗಿ ಹೆಚ್ಚಾಗುತ್ತಾ ಅದು ನಮ್ಮಲ್ಲಿ ವರ್ಧಿಸುತ್ತದೆ. So what should be our response to this grace? ಈ ಕೃಪೆಗೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು? With the future grace, our response should be faith. ಈ ಭವಿಷ್ಯದ ಈ ಕೃಪೆಯ ಪರಿಪೂರ್ಣತೆಯನ್ನು ನಾವು ಬರಬೇಕಾದ್ರೆ ನಂಬಿಕೆಯಲ್ಲಿ ನಾವು ನಡೆದುಕೊಳ್ಳಬೇಕು. We have to trust that the grace will ever coming to me every day, every second, from the future grace to me. ದೇವರಿಂದ ಈ ಕೃಪೆಯು ದಿನಾಲು ನನ್ನ ಮೇಲೆ ಬರುತ್ತದೆ ಎಂಬುವಂತ ನಿರೀಕ್ಷೆ ಹಾಗೂ ಭರವಸೆ ನಮ್ಮೊಳಗಿರಬೇಕು. We come to the future grace. Then what should be our response to the past grace? ಈ ಒಂದು ಭವಿಷ್ಯದ ಕೃಪೆಯ ಕುರಿತಾಗಿರುವಂತ ನಮ್ಮ ಆಲೋಚನೆ ಜೊತೆಯಲ್ಲಿ ಆ ಒಂದು ನಮ್ಮ ಮನೋಭಾವದ ವಿಷಯದಲ್ಲಿಯೂ ಅದೇ ಸಮಯದಲ್ಲಿ ನಡೆದು ಹೋದಂತ ಭೂತಕಾಲದ ಕೃಪೆಯ ಕುರಿತಾಗಿಯೂ ನಾವು ಆಲೋಚನೆ ಮಾಡುವಾಗ ನಮ್ಮ ಪ್ರತಿಕ್ರಿಯೆ, ನಮ್ಮ ಮನೋಭಾವ ಹೇಗಿರಬೇಕು? When we are looking at the past case, we see it is ever increasing. ನಮ್ಮ ಭವಿಷ್ಯದ ಕೃಪೆಯ ಕುರಿತಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಅದು ಹೆಚ್ಚಾಗಿ ನಮ್ಮ ಮೇಲೆ ಹರಿದು ಬರುತ್ತಾ ಇರುತ್ತದೆ. So our response should be gratitude and thankfulness to the Lord. ಅದಕ್ಕಾಗಿ ನಾವು ಯಾವಾಗಲೂ ದೇವರ ಮುಂದೆ ಕೃತಜ್ಞತೆಯುಳ್ಳವರಾಗಿ ದೇವರನ್ನ ನಾವು ಯಾವಾಗಲೂ ಗೌರವಿಸ್ತಾ ಇರಬೇಕು, ಮಹಿಮೆ ಪಡಿಸ್ತಾ ಇರಬೇಕು. We trust in Jesus that he died for me. ಯೇಸು ನನಗೋಸ್ಕರ ಸತ್ತನು ಎಂಬುದಾಗಿ ನಾವು ನಂಬುತ್ತೇವೆ. His death is the guarantee. ಆತನ ಮರಣದ ಮೂಲಕವಾಗಿ ನನಗೆ ನಿತ್ಯತ್ವದ ಒಂದು ನಿಶ್ಚಿತ ಅನುಗ್ರಹಿಸಿದ್ದಾನೆ.
The past grace has two dimensions. That is in our life and in death of Jesus Christ. ನಮ್ಮ ಹಳೆಯ ಕೃಪೆ ಅಥವಾ ಗತಿಸಿ ಹೋದ ಅಥವಾ ಭೂತಕಾಲ ಕೃಪೆಯ ಬಗ್ಗೆ ನಾವು ಗಮನಿಸುವಾಗ ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿರುವಂತಹ ಆ ರಕ್ಷಣೆಯ ಅನುಭವ ಅದು ಬಹಳ ಮುಖ್ಯವಾದದ್ದು. ಕ್ರಿಸ್ತನಲ್ಲಿ ನಾನು ಆತನ ಮಗನಾಗಿದ್ದೇನೆ ಎಂಬುವಂತ ಒಂದು ಅನುಭವ. And all grace is because of the death of Jesus Christ. ನಾವು ಅನುಭವಿಸುವ ಎಲ್ಲ ಕೃಪೆಗೂ ಕಾರಣ ಕ್ರಿಸ್ತನ ಶಿಲುಬೆಯ ಮರಣವಾಗಿದೆ. So that is also past grace. ಆದ್ರೂ ಕೂಡ ಅದಕ್ಕೆ ನಾವು ಭೂತಕಾಲ ಕೃಪೆ ಅನ್ನಬಹುದು. I am receiving all the graces because of him. ನಾನು ಇವತ್ತು ಅನುಭವಿಸುತ್ತಿರುವ ಸಕಲ ಕೃಪಾದಾನಗಳಿಗೂ ಕಾರಣ ಕ್ರಿಸ್ತನಾಗಿದ್ದಾನೆ. So that's why we are grateful to Lord for the past grace in my life also, that he has given his life for me. ನನ್ನ ಜೀವನದಲ್ಲಿ ನಾನೀಗ ಅನುಭವಿಸುತ್ತಿರುವಂತ ಕೃಪೆಗೆ ಕಾರಣನು ಕರ್ತನಾಗಿದ್ದಾನೆ ಎಂಬ ಅರಿವಿನಿಂದ ನಾನು ಯಾವಾಗಲೂ ದೇವರಿಗೆ ಕೃತಜ್ಞತೆಯುಳ್ಳವನಾಗಿ ಇರಬೇಕು. So when we're thinking of that grace, when we realize that grace, we'll throw everything or consider or count everything as rubbish or useless. ಈ ಕೃಪೆಯನ್ನು ಯಾವಾಗಲೂ ನಾವು ನೆನೆಸಿಕೊಳ್ಳುವಾಗ, ಈ ಕೃಪಾದಾನದ ಮೇಲೆ ದೇವರಿಗೆ ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿ ನಾವು ಜೀವಿಸುವಾಗ, ನಮ್ಮ ಜೀವನದಲ್ಲಿ ಏನೆಲ್ಲ ನಮಗೆ ಆಶೀರ್ವಾದವಾಗಿ ದೊರಕುತ್ತದೋ ಅವೆಲ್ಲವೂ ಕೇವಲ ಕಸ ಎಂಬುದಾಗಿ ನಾವು ಪರಿಗಣಿಸುತ್ತೇವೆ. That's why Paul wrote in Philippians 3:8. ಈ ಕಾರಣದಿಂದ ಫಿಲಿಪ್ಪ ಪತ್ರ 3:8 ಪೌಲನು ಹೀಗೆ ಬರೆದನು. Indeed, I count everything as a loss because of the surpassing worth of his love, knowing Christ Jesus my Lord. For his sake I have suffered the loss of all things and count them as refuse, in order that I may gain Christ. ಇಲ್ಲಿ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆನಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆನಿಸುತ್ತೇನೆ. When he evaluated the grace of God, his everything he counted as nothing, as rubbish. ದೇವರ ಕೃಪಾಧಿಕ್ಯವನ್ನು ನೆನಪು ಮಾಡಿಕೊಂಡಾಗೆಲ್ಲ ಪೌಲನು ಉಳಿದದೆಲ್ಲವನ್ನು ತನ್ನ ಜೀವನದಲ್ಲಿ ಹೊಂದಿಕೊಂಡದ್ದೇನೇ ಆಗಿರಲಿ ಅವೆಲ್ಲವನ್ನ ಕೇವಲ ಕಸ ಎಂಬುದಾಗಿ ಅವನು ಪರಿಗಣಿಸ್ತಾನೆ. Believing in Christ means embracing Christ. ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಅಂದರೆ ಕೃಪೆಯನ್ನ ಅಪ್ಪಿಕೊಳ್ಳುವಂತದ್ದಾಗಿದೆ. Believing is just like eating and drinking. ಹೌದು, ಆ ಕೃಪೆಯನ್ನು ಹೆಚ್ಚೆಚ್ಚಾಗಿ ಅನುಭವಿಸಿಕೊಳ್ಳುವಾಗ ಅದು ನಾವು ಅದರ ಆಳಕ್ಕೆ ನಾವು ಇನ್ನೂ ಹೆಚ್ಚಾಗಿ ಇಳಿದು ಹೋಗುವಂತವರಾಗಿರುತ್ತೇವೆ. Our Lord Jesus says in John 6:35, I am the bread of life. He who comes to me shall not hunger, and he who believes in me shall never thirst. John 3. ಇಲ್ಲಿ 6ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆಯಲ್ಲಿ 6:35 ಇಲ್ಲಿ ಕರ್ತನಾದ ಯೇಸು ಸ್ವಾಮಿ ಹೇಳುತ್ತಾನೆ, ನೀವು ನನ್ನನ್ನು ತಿನ್ನದಿದ್ದರೆ 6ನೇ ಅಧ್ಯಾಯದಲ್ಲಿ ನೀವು ಜೀವವುಳ್ಳವರಾಗಿರುವಿ ಮತ್ತು ನಿಮ್ಮ ಜೀವವು ಸಮೃದ್ಧಿಯಾಗುತ್ತದೆ ಎಂಬುದಾಗಿ ಸ್ವಾಮಿ ಹೇಳುತ್ತಾನೆ ಯೋಹಾನ 6ರಲ್ಲಿ. There is satisfaction, bringing his beauty, his holiness, his grace, his glory. Thereby he is ಆತನನ್ನು ತಿನ್ನುವುದಂದರೆ
ಆತನಿಂದ ನಾವು ದೊರಕಿದಂತ, ನಾವು ಪಡೆದುಕೊಂಡಂತ ಕೃಪೆ, ಅದನ್ನ ಆತನ ಸೌಂದರ್ಯ, ಆತನ ಗುಣಾತಿಶಯಗಳು, ಆತನ ಶ್ರೇಷ್ಠತೆಗಳನ್ನ ನಾವು ಸವಿಯುವಂತದಾಗಿದೆ, ಅನುಭವಿಸುವುದರ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂತದಾಗಿದೆ. So the grace is the first sense, it's a gift from God, and at the same time it is a power of God. ಕೃಪೆ ಎನ್ನುವಂಥದ್ದು ನಮ್ಮ ದೇವರ ಮಕ್ಕಳಾಗಿರುವ ನಮಗೆ ಇವಾಗ ಅನುಭವ ಆಗುತ್ತಾ ಇರುವಂತದ್ದು. ಆ ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಅದಾಗಲೇ ನಮಗೆ ಅನುಗ್ರಹವಾಗಿದೆ. ಬಟ್ ಅದೇ ಸಮಯದಲ್ಲಿ ಅದು ಭವಿಷ್ಯದಲ್ಲಿಯೂ ನಾವು ಅನುಭವಿಸಲಿಕ್ಕೆ ಇರುವಂತದ್ದಾಗಿದೆ. ಈ ಕೃಪೆಯ ಆಧಿಕ್ಯವು ಅಥವಾ ಕೃಪೆಯ ಹೆಚ್ಚಳವು ನಮಗೆ ದೇವರ ಹೆಚ್ಚಾದ ಬಲವನ್ನ ಹೊಂದಿಕೊಳ್ಳುವುದಕ್ಕೆ ಕಾರಣ ಮಾಡುತ್ತದೆ. And therefore again Paul writes in 2 Corinthians 9:8. ಆದ ಕಾರಣ ಪೌಲನು ತಿರುಗಿ ಬರೆಯುತ್ತಾನೆ 2 ಕೊರಿಂಥ 9 8ನೇ ವಚನ. And God is able to make all grace abound to you, so that in all things at all times, having all that you need, you will abide in every good work. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರಬೇಕು ಎಂದು ಬರೆಯುತ್ತಾನೆ. If you and me want to do some good work in the name of Lord, you need grace to have power. ಈ ಒಳ್ಳೆ ಕಾರ್ಯಗಳನ್ನ ಕರ್ತನ ನಿಮಿತ್ತವಾಗಿ ನಾವು ಮಾಡಬೇಕಾದರೆ ಅದಕ್ಕೆ ಕರ್ತನಿಂದ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಆ ಕೃಪೆಯ ಮೂಲಕವಾಗಿ ಹೊಂದಿಕೊಳ್ಳುವ ಬಲವಿಲ್ಲದಿದ್ದರೆ ನಾವು ಸತ್ಕ್ರಿಯೆಗಳನ್ನು ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. You will abide in every good work. ಇಲ್ಲಿ ನೋಡ್ರಿ, ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗುವುದಕ್ಕೆ ದೇವರು ತನ್ನ ಕೃಪಾ ಬಲವನ್ನು ಅನುಗ್ರಹಿಸ್ತಾನೆ. And we all know this saying of Paul in Philippians 4:13. ಫಿಲಿಪ್ಪಿದವರಿಗೆ ಬರೆದ ಪತ್ರ 4:13ನೇ ವಚನ ನಮಗೆಲ್ಲರಿಗೆ ಗೊತ್ತಿದೆ. I can do all things in him who strengthens me. ಇಲ್ಲಿ ಪೌಲನು ಹೇಳುತ್ತಾನೆ, ನನ್ನನ್ನು ಬಲಪಡಿಸುವವನ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದ. This is a good example of trusting in future grace. ಭವಿಷ್ಯದ ಕೃಪೆಯ ಕುರಿತಾಗಿ ನಾವು ಆಲೋಚನೆ ಮಾಡುವುದಕ್ಕೆ ಬಹಳ ಉತ್ತಮವಾದ ಒಂದು ವಚನವಾಗಿದೆ ಇದು. He said that I can do all things. He did not say I did things, but I will do, I can do. Why? Because he who strengthens me. ನಾನು ಮಾಡಿದ್ದೇನೆ ಎಂಬುದಾಗಿ ಪೌಲನು ಹೇಳುತ್ತಾ ಇಲ್ಲ, ಮಾಡುತ್ತಾ ಇದ್ದೇನೆ ಎಂದು ಕೂಡ ಹೇಳುತ್ತಾ ಇಲ್ಲ. ಬದಲಾಗಿ ನನ್ನನ್ನು ಬಲಪಡಿಸುವ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಅಥವಾ ಎಲ್ಲಕ್ಕೂ ನಾನು ಶಕ್ತನಾಗಿದ್ದೇನೆ. That means he is believing, trusting in all the promises in Christ Jesus. ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ, ಕ್ರಿಸ್ತನಲ್ಲಿ ವಾಗ್ದಾನ ಮಾಡಲ್ಪಟ್ಟ ಪ್ರತಿಯೊಂದು ವಾಗ್ದಾನಗಳಲ್ಲಿಯೂ ಆತನು ಪೂರಾ ಭರವಸೆಯುಳ್ಳವನಾಗಿದ್ದುಕೊಂಡು ಆತನು ಈ ವಚನವನ್ನು ಹೇಳುತ್ತಾ ಇದ್ದಾನೆ. He is not depending on his own strength, but on grace. ಆತನು ತನ್ನ ಶಕ್ತಿ ಸಾಮರ್ಥ್ಯದಲ್ಲಿ ಆತುಕೊಳ್ಳುತ್ತಾ ಇಲ್ಲ, ಬದಲಾಗಿ ಕ್ರಿಸ್ತನ ಅತ್ಯಧಿಕವಾದ ಬಲದಲ್ಲಿ ಆತುಕೊಳ್ಳುತ್ತಿದ್ದಾನೆ. Because he knows very well that there is power in God's grace. ಯಾಕಂದ್ರೆ ಅವನು ಸರಿಯಾಗಿ ತಿಳಿದುಕೊಂಡಿದ್ದ, ದೇವರ ಕೃಪೆಯಲ್ಲಿ ಬಲವಿದೆ. And that grace will strengthen me. ಆ ಕೃಪೆಯು ನನ್ನನ್ನು ಸಮಯಕ್ಕೆ ಸರಿಯಾಗಿ ಬಲಪಡಿಸುವುದು. And it is ever coming to me, ever flowing to me. ಅದು ಯಾವಾಗಲೂ ನನ್ನೊಳಗೆ ಅಥವಾ ನನ್ನಲ್ಲಿಗೆ ಹರಿದು ಬರುತ್ತಾ ಇದೆ.
is keeping on coming to me. ಅದು ನನ್ನಲ್ಲಿ ಹರಿಯುತ್ತಲೇ ಇದೆ. And therefore I can do all things in him. ಆದ ಕಾರಣ ಆತನಲ್ಲಿ ನಾನು ಇರುವುದರಿಂದ, ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. Again he writes in Philippians 4:11. ಆಮೆನ್. I have learned 4:11 ಪುನಃ 4:11. 4:11 ಪುನಃ ಪೌಲ ಹೇಳುವುದನ್ನು ಗಮನಿಸಿ. I have learned in whatever state I am to be content. ನಾನು ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ. ಎರಡನೇ ಭಾಗ, ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. So those who are strengthened in the grace is always satisfied. ಹಾಗಾದರೆ ದೇವರ ಕೃಪೆಯನ್ನು ಬಲವಾಗಿ ಅನುಭವಿಸಿಕೊಂಡವರು ಪೌಲನ ಹಾಗೆ ಇದ್ದದರಲ್ಲಿ ಅಥವಾ ಇರುವುದರಲ್ಲಿ ಯಾವಾಗಲೂ ಸಂತೃಪ್ತರಾಗಿರುತ್ತಾರೆ. He never complains to anything for anybody. ಅವರು ಯಾರಿಗೂ ಯಾವುದರ ಕುರಿತಾಗಿಯೂ ದೂರು ಹೇಳುವುದಿಲ್ಲ. So whatever state I am to be content. Content means satisfaction. I am satisfied. ಪೌಲನು ಹೇಳುತ್ತಾನೆ, ಎಲ್ಲ ಸಮಯದಲ್ಲಿಯೂ ನಾನು ಇದ್ದದ್ದರಲ್ಲಿ ನಾನು ಸಂತೃಪ್ತನಾಗಿದ್ದೇನೆ. ನನಗೆ ಯಾವ ಕಂಪ್ಲೇಂಟ್ಗಳು, ಯಾವ ವಿಷಯದಲ್ಲಿಯೂ ದೂರ್ಲಿಕ್ಕೆ ನನಗೆ ಇಲ್ಲ ಅಂತ ಹೇಳ್ತಾನೆ. We know Paul prayed 3 times. ಉದಾಹರಣೆಗೆ ನಿಮಗೆ ಗೊತ್ತಲ್ಲ, ಪೌಲನು 3 ಸಲ ದೇವರಲ್ಲಿ ಬೇಡಿಕೊಂಡ. 2 Corinthians we have 12:9 verse 9. 2 ಕೊರಿಂಥ 4:9 ನಾವು ಓದುತ್ತೇವೆ ಅದರ ಕುರಿತಾಗಿ. There was a big problem in his body, in his flesh. ಅವನ ದೇಹದಲ್ಲಿ ಏನೋ ಒಂದು ಅನಾರೋಗ್ಯ ಇತ್ತು. God encouraged Satan to do that. ಸೈತಾನನು ಅಥವಾ ಸೈತಾನ ದೂತನು ಈ ಕೆಲಸವು ಕಾರ್ಯವು ಪೌಲನ ದೇಹದಲ್ಲಿ ಮಾಡುವಂತೆ ದೇವರು ಅನುಮತಿಸಿದ. And he prayed. ಅವನು ಪ್ರಾರ್ಥನೆ ಮಾಡಿದ ಪೌಲ, and God answered. ಆ ಪ್ರಾರ್ಥನೆಗೆ ದೇವರು ಉತ್ತರವೂ ಕೊಟ್ಟ. So some people say God answered my prayer whenever they get a positive answer from God. ಅನೇಕ ವಿಶ್ವಾಸಿಗಳಿಗೆ ಅಥವಾ ಅನೇಕ ಭಕ್ತರಿಗೆ ದೇವರಿಂದ ಸಕಾರಾತ್ಮಕವಾದ ಉತ್ತರವನ್ನು ಮಾತ್ರ ಎದುರಿಸ್ತಾರೆ. ಅಲ್ಲದಿದ್ದರೆ ಅವರ ಅನಿಸಿಕೆ, ನನ್ನ ಪ್ರಾರ್ಥನೆಗೆ ದೇವರು ಸ್ಪಂದಿಸಲಿಲ್ಲ, ಉತ್ತರಿಸಲಿಲ್ಲ. God's answering prayer is like a signal light. ಪ್ರಾರ್ಥನೆಗೆ ದೇವರು ಕೊಡುವಂತ ಉತ್ತರ ಅದು ಒಂದು ಸಿಗ್ನಲ್, ಒಂದು ಎಚ್ಚರಿಕೆಯ ಒಂದು ದೀಪಕ್ಕೆ ಹೋಲಿಸಬಹುದು. You have that 3 colors, that is the green, yellow and red. ನಿಮಗೆ ಗೊತ್ತಿದೆಯಲ್ಲ, ನೀವು ವಾಹನಗಳು ಚಲಿಸುವವರು ಅಥವಾ ನೀವು ದಾರಿಗಳಲ್ಲಿ ಮಾರ್ಗಗಳಲ್ಲಿ ಈ ಒಂದು 3 ಕಲರಿನ ಸಿಗ್ನಲ್ ನೋಡಿರ್ತೀರಾ ಅಲ್ವಾ? ಹಸಿರು, ಹಳದಿ ಮತ್ತು ಕೆಂಪು. The 3 lights are answered to the driver. ಈ 3 ಬಣ್ಣಗಳು ಡ್ರೈವರಿಗೆ ಕೊಡುವಂತ ಉತ್ತರವಾಗಿದೆ.